ಹಲೋ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ RBI ರಿಕ್ವೈರ್ಮೆಂಟ್ 2025 ಉದ್ಯೋಗಕ್ಕಾಗಿ ನೀವು ಹುಡುಕಾಡುವವರು ಈ ಕೆಲಸಕ್ಕೆ ಅಪ್ಲೈ ಮಾಡ್ಬೋದು. ಅದು ಕೂಡ ಈಸಿಯಾಗಿ ಅಪ್ಲೈ ಮಾಡ್ಬೋದು. ಅದು ಯಾವ ರೀತಿ ಅಪ್ಲೈ ಮಾಡೋದು ಎಲ್ಲನೂ ವಿವರವಾಗಿ ಈ ವಿಡಿಯೋದಲ್ಲಿ ಹೇಳಿಕೊಡಲಿದ್ದೇನೆ. ವಿಡಿಯೋ ಸ್ಕಿಪ್ ಮಾಡದೆ ನೋಡ್ಕೊಳ್ಳಿ. ಚಾನಲ್ಗೆ ಹೊಸಬರಾದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ವಿಡಿಯೋ ಸ್ಟಾರ್ಟ್ ಮಾಡ್ತೇನೆ. ಇದು ಲೇಟೆಸ್ಟ್ ಗೌರ್ಮೆಂಟ್ ಜಾಬ್ ಆಗಿರುತ್ತೆ. ಇದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಓಕೆ, ಇದರಲ್ಲಿ ನಿಮಗೆ ಕ್ವಾಲಿಫಿಕೇಶನ್ ಬ್ಯಾಚುಲರ್ ಡಿಗ್ರಿ, BTech, BE, BMC, MSc ಆದವರು ಈ ಕೆಲಸಕ್ಕೆ ಅಪ್ಲೈ ಮಾಡ್ಕೋಬಹುದು. ಅದು ಯಾವ ರೀತಿ ಅಪ್ಲೈ ಮಾಡೋದು ಎಲ್ಲನೂ ವಿವರವಾಗಿ ವಿಡಿಯೋದಲ್ಲಿ ಹೇಳಿಕೊಡಲಿದ್ದೇನೆ. ವಿಡಿಯೋ ಸ್ಕಿಪ್ ಮಾಡದೆ ನೋಡ್ಕೊಳ್ಳಿ. ಚಾನಲ್ಗೆ ಹೊಸಬರಾದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನೀವು ವಿಸಿಟ್ ಮಾಡಲಿಕ್ಕೆ ನಮ್ಮ ವೆಬ್ಸೈಟ್ ಲಿಂಕ್ ಇದೆಲ್ಲ ಕಮೆಂಟ್ ಬಾಕ್ಸಲ್ಲಿ ಡಿಸ್ಕ್ರಿಪ್ಷನಲ್ಲಿ ನಾನು ಪಿನ್ ಮಾಡ್ತೀನಿ. ಅಲ್ಲಿ ವಿಸಿಟ್ ಮಾಡ್ಕೊಳ್ಳಿ. ಕಂಪ್ಲೀಟ್ ಮಾಹಿತಿನ ಪಡೆದುಕೊಂಡ ನಂತರನೇ ಕೆಲಸಕ್ಕೆ ಅಪ್ಲೈ ಮಾಡ್ಕೊಳ್ಳಿ. ಓಕೆ, ಅದು ಯಾವ ರೀತಿ ಅಪ್ಲೈ ಮಾಡೋದು ಎಲ್ಲನೂ ವಿವರವಾಗಿ ವಿಡಿಯೋದಲ್ಲಿ ಹೇಳಿಕೊಡಲಿದ್ದೇನೆ. ಸ್ಕಿಪ್ ಮಾಡದೆ ನೋಡ್ಕೊಳ್ಳಿ. ಓಕೆ, ಸಮ್ ಬೇಸಿಕ್ ರಿಕ್ವೈರ್ಮೆಂಟ್. ಆರ್ಗನೈಸೇಷನ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ನಿಮಗೆ RBI ಅಂದರೆ ನೀವು ಹೆಸರೇ ಕೇಳಿದ್ದೀರಾ. ಪೋಸ್ಟ್ ನೇಮ್ ಇದೆಲ್ಲ ವೇರಿಯಸ್ ಅಸಿಸ್ಟೆಂಟ್ ಆಫೀಸರ್, ಗ್ರೇಡ್ B, ಲೀಗಲ್ ಆಫೀಸರ್, IT ಸ್ಪೆಷಲಿಸ್ಟು, ಹೀಗೆಲ್ಲ ತುಂಬ ಪೋಸ್ಟ್ಗಳಲ್ಲಿ ಅವೈಲೇಬಲ್ ಇದೆ. ವೇಕೆನ್ಸಿ ಇದೆಲ್ಲ 500ಕ್ಕೂ ಹೆಚ್ಚು ಪೋಸ್ಟ್ ಇಲ್ಲಿ ಅವೈಲೇಬಲ್ ಇದೆ. ಜಾಬ್ ಲೊಕೇಶನ್ ಅಕ್ರಾಸ್ ಇಂಡಿಯಾ. ಇಂಡಿಯಾದಲ್ಲಿ ಎಲ್ಲಿ ಬೇಕಾದ್ರೆ ನಿಮಗೆ ಕೆಲಸ ಆಗ್ಬೋದು. ಅಪ್ಲಿಕೇಶನ್ ಮೋಡು ಆನ್ಲೈನ್ ಮುಖಾಂತರ ನೀವು ಕೆಲಸಕ್ಕೆ ಅಪ್ಲೈ ಮಾಡ್ಕೋಬಹುದು. ಅಪ್ಲಿಕೇಶನ್ ಲಾಸ್ಟ್ ಡೇಟ್ ಆಗಸ್ಟ್ 31 ಅಂತ ಕೊಟ್ಟಿದ್ದಾರೆ. ಹಾಗಾಗಿ ನಿಮಗೆ ಇಲ್ಲಿ ಅಪ್ಲೈ ಮಾಡಲಿಕ್ಕೆ ತುಂಬ ಟೈಮ್ ಇದೆ. ಹಾಗಾಗಿ ನಿಧಾನವಾಗಿ ಅಪ್ಲೈ ಮಾಡ್ಕೊಳ್ಳಿ. ಓಕೆ, ಅಫಿಷಿಯಲ್ ವೆಬ್ಸೈಟಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡೋದ್ರ ಮೂಲಕ ಡೈರೆಕ್ಟಾಗಿ ಕಂಪನಿ ವೆಬ್ಸೈಟ್ಗೆ ವಿಸಿಟ್ ಮಾಡ್ತೀರಾ. ವಿಸಿಟ್ ಅಂದರೆ ಗೌರ್ಮೆಂಟ್ ಅಫಿಷಿಯಲ್ ವೆಬ್ಸೈಟ್ಗೆ ವಿಸಿಟ್ ಮಾಡೋದ್ರ ಮೂಲಕ ಕೆಲಸಕ್ಕೆ ಅಪ್ಲೈ ಮಾಡ್ಕೋಬಹುದು. ಓಕೆ, ಮೈನ್ ಕಂಟ್ರಿ ಇಲ್ಲಿ ನೋಡ್ಕೋಬಹುದು. ಇಲ್ಲಿ ಯಾವೆಲ್ಲ ಪೋಸ್ಟ್ ಇದೆ. RBI ಅಸಿಸ್ಟೆಂಟ್ ಇದೆ, RBI ಆಫೀಸರ್ ಗ್ರೇಡ್ B ಇದೆ, ಲೀಗಲ್ ಆಫೀಸರ್ ಇದೆ, IT ಸ್ಪೆಷಲಿಸ್ಟ್, ಜೂನಿಯರ್ ಇಂಜಿನಿಯರು ಮತ್ತು ಸೆಕ್ಯೂರಿಟಿ ಗಾರ್ಡ್ಸು ಎಲ್ಲ ಕೆಲಸ ಇಲ್ಲಿ ನಿಮಗೆ ಕೊಡಲಾಗಿದೆ. ಓಕೆ, ಎಲಿಜಿಬಿಲಿಟಿ ಕ್ರೈಟೀರಿಯಾ ನಾನು ಆಲ್ರೆಡಿ ಹೇಳಿದ್ದೀನಿ. RBI ರಿಕ್ವೈರ್ಮೆಂಟ್ ಕ್ವಾಲಿಫಿಕೇಶನ್ ಬ್ಯಾಚುಲರ್ ಡಿಗ್ರಿ ಇನ್ ಎನಿ ಡಿಸಿಪ್ಲಿನ್. ಓಕೆ, ಏಜ್ ಲಿಮಿಟ್ 20 ರಿಂದ 28 ವರ್ಷ ಅಂತ ಕೊಟ್ಟಿದ್ದಾರೆ. SC STಗಳಿಗೆ ಏಜ್ ರಿಲ್ಯಾಕ್ಷನ್ ಇರುತ್ತೆ, 5 ವರ್ಷ ಏಜ್ ರಿಲ್ಯಾಕ್ಷನ್ ಇರುತ್ತೆ. ಅಂದರೆ ಆಫೀಸ್ ಗ್ರೇಡ್ B ಅಲ್ಲಿ ಕ್ವಾಲಿಫಿಕೇಷನ್ ಗ್ರ್ಯಾಜುಯೇಟು ಮತ್ತು 21 ರಿಂದ 30 ವರ್ಷ ವಯಸ್ಸಾಗಿರಬೇಕು. ಮತ್ತು ಟೆಕ್ನಿಕಲ್ ಪೋಸ್ಟು ITಗಳಿಗೆ ಕ್ವಾಲಿಫಿಕೇಷನ್ಗೆ BTech, BE, MSc, CS, IT ಇದೆಲ್ಲ ನೀವು ಕಂಪ್ಲೀಟ್ ಆಗಿರಬೇಕು. ಎಕ್ಸ್ಪೀರಿಯನ್ಸ್ ಇರಬೇಕು. 2-5 ವರ್ಷಗಳ ಎಕ್ಸ್ಪೀರಿಯನ್ಸ್ ಈ ಫೀಲ್ಡಲ್ಲಿ ಇದ್ದವರು ಈ ಕೆಲಸಕ್ಕೆ ಅಪ್ಲೈ ಮಾಡ್ಕೋಬೋದು. ಹೌ ಕ್ಯಾನ್ ಅಪ್ಲೈ ಮಾಡಲಿಕ್ಕೆ ಇಲ್ಲಿ ವೆಬ್ಸೈಟ್ ಲಿಂಕ್ ಇದೆಯಲ್ಲ, ಇಲ್ಲಿ ಅಫಿಷಿಯಲ್ ವೆಬ್ಸೈಟ್ ಕೊಟ್ಟಿದ್ದೀನಿ, ಅಂತ ಕ್ಲಿಕ್ ಮಾಡ್ಕೊಳ್ಳಿ. ವೆಬ್ಸೈಟ್ ಕ್ಲಿಕ್ ಮಾಡಿದ್ಮೇಲೆ ಅಲ್ಲಿ ಆಪರ್ಚುನಿಟಿ RBI ಸೆಕ್ಷನ್ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಚೂಸ್ ದಿ ಪೋಸ್ಟ್ ನೆಕ್ಸ್ಟ್ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಅಲ್ಲಿ ಅಪ್ಲೈ ಮಾಡ್ಕೋಬೋದು. ನಂತರ ನಿಮ್ಮ ರಿಜಿಸ್ಟರ್ ಮಾಡ್ಕೊಳ್ಳಿ. ನಿಮ್ಮ ಫೋನ್ ನಂಬರ್ ಮತ್ತು ಇಮೇಲ್ ID ಕಂಪಲ್ಸರಿಯಾಗಿ ಮೆನ್ಷನ್ ಮಾಡ್ಕೊಳ್ಳಿ. ಓಕೆ, ನಂತರ ಆನ್ಲೈನ್ ಅಪ್ಲಿಕೇಶನ್ ಫಾರಮ್ ಫಿಲ್ ಮಾಡ್ಕೊಂಡು ನಂತರ ನಿಮ್ಮ ಡಾಕ್ಯುಮೆಂಟನ್ನು ಅಪ್ಲೋಡ್ ಮಾಡಿಕೊಂಡು ನಿಮ್ಮ ಅಂದರೆ ನಿಮ್ಮ ಪಾಸ್ಪೋರ್ಟ್ ಸೈಜ್ ಫೋಟೋಸ್, ಡಿಜಿಟಲ್ ಸಿಗ್ನೇಚರು, ಸರ್ಟಿಫಿಕೇಟ್ ಏನೆಲ್ಲ ಕೇಳಿದೆ ಅದೆಲ್ಲ ಅಪ್ಲೈ ಮಾಡ್ಕೋಬೇಕಾಗುತ್ತೆ. ಪೇ ದಿ ಅಪ್ಲಿಕೇಶನ್ ಫೀಸ್. ಕೆಲವೊಮ್ಮೆ ಅಪ್ಲಿಕೇಶನ್ ಫೀಸ್ ಕೆಲವೊಮ್ಮೆ ಫ್ರೀ ಆಗಿರುತ್ತೆ, ಕೆಲವೊಮ್ಮೆ ಚಾರ್ಜೇಬಲ್ ಆಗಿರುತ್ತೆ. 100-200 ರೂಪಾಯಿ ಚಾರ್ಜೇಬಲ್ ಆಗಿರುತ್ತೆ. ಅದನ್ನು ನೀವು ಪೇ ಮಾಡೋಕ್ಕೆ ಆನ್ಲೈನ್ ಮುಖಾಂತರ. ನಂತರ ಸಬ್ಮಿಟ್ ಮಾಡ್ಕೊಳ್ಳಿ. ಓಕೆ, ಸೆಲೆಕ್ಷನ್ ಪ್ರೊಸೆಸ್ ಇದೆಲ್ಲ ಯಾವ ರೀತಿ ಇದೆ ಅಂತ. ನಿಮಗೆ ಪ್ರಿಲಿಮಿನರಿ ಎಕ್ಸಾಮ್ ಇರುತ್ತೆ ಆನ್ಲೈನ್ ಮುಖಾಂತರ, ಮತ್ತು ಮೈನ್ ಎಕ್ಸಾಮ್ ಆನ್ಲೈನ್ ಮತ್ತು ಆಫ್ಲೈನು ಇರುತ್ತೆ. ಮತ್ತು ಇಂಟರ್ವ್ಯೂ ಮತ್ತು ಗ್ರೂಪ್ ಡಿಸ್ಕಷನ್ ಇರುತ್ತೆ, ಡಾಕ್ಯುಮೆಂಟ್ ವೆರಿಫಿಕೇಷನ್, ನಂತರ ಮೆಡಿಕಲ್ ಟೆಸ್ಟ್ ಇರುತ್ತೆ. ಇದೆಲ್ಲ ಫಿಟ್ ಆದಮೇಲೆ ನಿಮ್ಮ ಕೆಲಸಕ್ಕೆ ಜಾಯ್ನ್ ಮಾಡಲಾಗುತ್ತೆ. ಬೆನಿಫಿಟ್ ಏನೆಲ್ಲ ಇದೆ ಅಂತ ನೀವು ನೋಡ್ಕೋಬೋದು. ನಿಮಗೆ ಆಲ್ರೆಡಿ ಗೊತ್ತಿದೆ ಈ ಬ್ಯಾಂಕಿಂದ RBI ಬ್ಯಾಂಕಿಂದ ಯಾವ ರೀತಿಯ ಪ್ರಾಫಿಟ್ ಇದೆ ಅಂತ. ಅಟ್ರಾಕ್ಟಿವ್ ಸ್ಯಾಲ್ರಿ, ಜಾಬ್ ಸ್ಟೆಬಿಲಿಟಿ, ಮೆಡಿಕಲ್ ಬೆನಿಫಿಟ್ಸ್, ಹೌಸ್ ರೆಂಟ್ ಅಲವೆನ್ಸ್, ಲೀವ್ ಟ್ರಾವೆಲ್, ಪೆನ್ಷನು. ಓಕೆ, ಇದು ಗೌರ್ಮೆಂಟ್ ಆಗಿರೋದ್ರಿಂದ ಪರ್ಮನೆಂಟ್ ಜಾಬ್ ಕೂಡ ಆಗಿರುತ್ತೆ. ಮತ್ತು ವೈ RBI ರಿಕ್ವೈರ್ಮೆಂಟ್ 2022 ಗೋಲ್ಡನ್ ಆಪರ್ಚುನಿಟಿ. ಅದು ನಿಮ್ಗೆ ಗೊತ್ತಿರುವಂಥದ್ದೇ. ಗೋಲ್ಡನ್ ಆಪರ್ಚುನಿಟಿ ಯಾಕೆ ಇದೆ ಅಂತ, ರಿಸರ್ವ್ ಬ್ಯಾಂಕ್ ಅಂದರೆ ಗೌರ್ಮೆಂಟ್ ಜಾಬ್ ಆಗಿರೋದ್ರಿಂದ ನಿಮಗೆ ಇದು ಪರ್ಮನೆಂಟ್ ಜಾಬು ಆಗಿರುತ್ತೆ. ಹಾಗೆ ಪೆನ್ಷನ್ ಕೂಡ ಸಿಗುವಂಥ ಎಲ್ಲನೂ ವ್ಯವಸ್ಥೆಗಳಿವೆ, ಎಲ್ಲ ಫೆಸಿಲಿಟಿಗಳಿವೆ, ಅಡ್ವಾಂಟೇಜಸ್. ಡಾಕ್ಯುಮೆಂಟ್ ರಿಕ್ವೈರ್ಡ್ ಇದೆಲ್ಲ ಆಲ್ರೆಡಿ ನಾನು ಹೇಳಿದ್ದೀನಿ. ಪಾಸ್ಪೋರ್ಟ್ ಸೈಜ್ ಫೋಟೋಸ್, ಸಿಗ್ನೇಚರ್, ಸ್ಕ್ಯಾನ್ ಡಿಜಿಟಲು, ಆಧಾರ್ ಕಾರ್ಡು, ಪಾನ್ ಕಾರ್ಡು, ಕ್ಯಾಟಗರಿ ಸರ್ಟಿಫಿಕೇಟು. ಓಕೆ, ಎಜುಕೇಷನ್ ಸರ್ಟಿಫಿಕೇಟು, ನಿಮ್ಮಲ್ಲಿ ಸರ್ಟಿಫಿಕೇಟ್ನ ಮೆನ್ಷನ್ ಮಾಡ್ಕೋಬೇಕಾಗುತ್ತೆ. ನಿಮ್ಮ ಹತ್ರ ಏನೇ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಇದ್ದರೂ ಅದನ್ನು ಕೂಡ ಮೆನ್ಷನ್ ಮಾಡಬೇಕಾಗುತ್ತೆ. ಕೆಲವೊಂದು ಕ್ವಶನ್ ಕೊಟ್ಟಿದ್ದಾಗ ಇಲ್ಲಿ ನೋಡ್ಕೋಬಹುದು. ವೆನ್ ವಿಲ್ ದಿ RBI 2000 ರಿಕ್ವೈರ್ಮೆಂಟ್ ಬಿಗಿನ್? ದಿ ಅಫಿಷಿಯಲ್ ನೋಟಿಸ್ ಎಕ್ಸ್ಪೆಕ್ಟೆಡ್ ಆಗಸ್ಟಿಗೆ ಲಾಸ್ಟ್ ಡೇಟ್ ಆಲ್ರೆಡಿ ಕೊಡಲಾಗಿದೆ. ಕ್ಯಾನ್ ಫೈನಲ್ ಇಯರ್ ಸ್ಟೂಡೆಂಟ್ಸ್ ಅಪ್ಲೈ? ಎಸ್, ಖಂಡಿತ ಅಪ್ಲೈ ಮಾಡ್ಬೋದು. ಇಸ್ ದರ್ ನೆಗೆಟಿವ್ ಮಾರ್ಕೆಟಿಂಗ್ ಎಕ್ಸಾಮ್? ಎಸ್. ಓಕೆ, ಇಲ್ಲಿ ನೋಡ್ಕೋಬಹುದು. ವಾಟ್ ಈಸ್ ದ ಅಪ್ಲಿಕೇಶನ್ ಫೀಸ್? ಸಾಮಾನ್ಯವಾಗಿ 450 ರೂಪಾಯಿ ಪೇ ಮಾಡಬೇಕಾಗುತ್ತೆ. ಆದರೆ SC STಗಳಿಗೆ 50 ರೂಪಾಯಿ ಪೇ ಮಾಡಿದರೆ ಸಾಕು. ಓಕೆ, ಹೌ ಮೆನಿ ಟೈಮ್ಸ್ ಕ್ಯಾನ್ ಐ ಅಟೆಂಪ್ಟ್? ದೇರ್ ಆರ್ ಲಿಮಿಟ್ ಆಫ್ ಅಟೆಂಪ್ಟ್ಸ್ ಓನ್ಲಿ ಫಾರ್ ಗ್ರೇಡ್ B ಆಫೀಸರ್ಸ್. 6 ಕೆಲವೊಂದು ಪೋಸ್ಟ್ಗಳಿಗೆ ಕೆಲವೊಂದು ಸಲ ಮಾತ್ರ ನೀವು ಇಲ್ಲಿ ಅಪ್ಲೈ ಮಾಡ್ಕೋಬೋದು. ಓಕೆ, ಯಾವುದೇ ರೀತಿಯ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಮತ್ತೆ ಕಮೆಂಟ್ ಮಾಡ್ಕೊಳ್ಳಿ, ನಾನು ನಿಮಗೆ ಆನ್ಸರ್ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಇಷ್ಟೇ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುತ್ತೇನೆ. ಅಷ್ಟವರೆಗೆ ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್.